ಸಾಕ್ಷರತಾ ಇಲಾಖೆ ಗದಗ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ರೋಣ. ಈಗ ಸರ್ಕಾರಿ ಶಿಕ್ಷಣ ಇಲಾಖೆ ಹೋಗಿ ಈಗ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಂತ ಬೋರ್ಡನ್ನು ಬದಲಾಯಿಸಬೇಕಾಗಿದ್ದು ಸರ್ಕಾರದ ಕರ್ತವ್ಯ. ಹಾಗೆ ಸರ್ಕಾರದ ನಿಯಮದ ಪ್ರಕಾರ ಸರ್ಕಾರದ ಗೆಜೆಟ್ನಲ್ಲಿ ಸುತ್ತೋಲೆಯಾಗಿ ಹೊರಹೊಮ್ಮಿದೆ. ಆದರೂ ಕೂಡ ಎಲ್ಲ ಶಾಲೆಗಳಲ್ಲಿ ಈ ರೀತಿ ಬೋರ್ಡುಗಳು ಸಿಗೋದಿಲ್ಲ. ಯಾವುದೇ ಶಾಲೆಯಲ್ಲಿ ಸರ್ಕಾರದ ಶಾಲೆಗಳು ಈ ರೀತಿಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಂತ ಬದಲಾವಣೆ ಆಗಿರೋದು ಬಹಳಷ್ಟು ಕಡಿಮೆ. ಇದೇ ಶಾಲೆಯಲ್ಲಿ ಕೂಡ ಆಗಿಲ್ಲ. SDMCಯ ಸದಸ್ಯರು ಇತ್ತ ಕಡೆ ಗಮನಿಸಬೇಕು. ಹಾಗೆ ಗಜೇಂದ್ರಗಡ ರೋಣ ತಾಲೂಕಿನ BEO ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ. ಇಂಥ ಕಟ್ಟಡಗಳಿಗೆ ಹಾಗೇ ಇದ್ದರೂ ಕೂಡ ತಾವು ಗಮನಿಸದೇ ಇರೋದು ಬಹಳಷ್ಟು ಖೇದಕರ ಸಂಗತಿ. ಏನಾದರೂ ಅಪಾಯ ಆಗಿದ್ದೇ ಆದರೆ ಎಂಥ ಅನಾಹುತಗಳು ಸಂಭವಿಸ್ತವೆ ಅನ್ನೋದು ಕಾಣುತ್ತೆ. ಕಟ್ಟಡಗಳು ಇಂಥ ದುಸ್ಥಿತಿಯಲ್ಲಿದ್ದರೂ ಕೂಡ ಇವನ್ನು ಹಾಗೆ ಬಿಟ್ಟಿರೋದು ಎಷ್ಟು ಒಂದು ಅಪಾಯಕಾರಿ, ಆಘಾತಕಾರಿ ಸಂಗತಿ. ಇಂಥ ಕಟ್ಟಡಗಳಿಗೆ ಇವನ್ನು ಡೆಮಾಲಿಷ್ ಮಾಡಿ ಅವನ್ನು ನೆಲಸಮ ಮಾಡಬೇಕಾಗಿದ್ದು ಅವರ ಮುಖ್ಯ ಕರ್ತವ್ಯ. ಏನಾದರೂ ಅಪಾಯಗಳು ಆಗಿದ್ದೇ ಆದರೆ ಎಂತಹ ಒಂದು ಅನಾಹುತಗಳು. ಇಲ್ಲಿ ಮಕ್ಕಳು ಹೆಚ್ಚು ಓಡಾಡುವಂಥ ಒಂದು ಸ್ಥಳ. ಶಾಲಾ ಆವರಣ ಅಂದರೆ ಮಕ್ಕಳು ಎಲ್ಲ ಕಡೆ ಓಡಾಡ್ತಾ ಇರ್ತವೆ. ಹಾಗಾಗಿ ಇಂಥ ಅಪಾಯಕಾರಿ ಕಟ್ಟಡಗಳನ್ನು ಕೂಡಲೇ ತೆರವುಗೊಳಿಸಿ ಇವನ್ನು ಡೆಮಾಲಿಷ್ ಮಾಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ. ಹಾಗೆ SDMC ಅವರ ಕರ್ತವ್ಯ ಕೂಡ ಹೌದು. ಇದನ್ನು SDMC ಯಾಕೆ ಕಣ್ಮುಚ್ಚಿಕೊಳ್ತಿದೆ ಅಂತ ಕಾಣಿಸ್ತಾ ಇಲ್ಲ. ಊರಿನ ಕೆಲವಷ್ಟು ಮುಖಂಡರುಗಳು ಇದನ್ನು ಯಾಕೆ ಈ ರೀತಿ ಕಟ್ಟಡ ಅಪಾಯ ಸ್ಥಿತಿಯಲ್ಲಿದ್ದರೂ ನೋಡದ ಹಾಗೆ ಅಧಿಕಾರಿಗಳು, ಊರಿನ ನಾಗರಿಕರು ಏನು ಮಾಡ್ತಾ ಇದ್ದಾರೆ? ತಮ್ಮ ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ಎಷ್ಟೊಂದು ಸಮಸ್ಯೆ ಎದುರಿಸಬೇಕಾಗತ್ತೆ. ಇಂಥ ಅಪಾಯಕಾರಿ ಸನ್ನಿವೇಶಗಳು, ಇಂಥ ಅಪಾಯಕಾರಿ ಬಿಲ್ಡಿಂಗ್ ಕಂಡರೂ ಕೂಡ ಕೇಳದ ಅಧಿಕಾರಿಗಳು, ಕಾಣದ ಏನಾದರೂ ತೊಂದರೆ ಆದರೆ ಎಂಥ ಒಂದು ಅನಾಹುತಗಳು ಆಗುತ್ತೆ. ಮಕ್ಕಳು ಓಡಾಡುವಂಥ ಸ್ಥಳದಲ್ಲಿ ಇಂಥ ಅಪಾಯಕಾರಿ ಕಟ್ಟಡಗಳು ಇರೋದು ಕಾನೂನು ಬಾಹಿರ, ಇರಬಾರದು. ಸುಮಾರು ಈ ಶಾಲೆಯ ಆವರಣದಲ್ಲಿ ಒಂದು 7 ಕೊಠಡಿಗಳು ಈ ಅವ್ಯವಸ್ಥೆಯ ಒಂದು ದುಸ್ಥಿತಿ ಇಲ್ಲ. ಆದರೂ ಕೂಡ ಇಂಥ ಅಪಾಯಕಾರಿ ಕಟ್ಟಡಗಳು ಒಂದು 7 ಕಟ್ಟಡಗಳು ಹೀಗಿವೆ. ಆ 7 ಕಟ್ಟಡವನ್ನು ನೆಲಸಮ ಮಾಡಿದ್ದೇ ಆದರೆ ಮುಂದಾಗುವ ಅನಾಹುತವನ್ನು ತಪ್ಪಿಸಬಹುದು. ಇಂಥ ಒಂದು ದುಸ್ಥಿತಿಯನ್ನು ಕಂಡರೂ ಕಾಣದ ಅಧಿಕಾರಿಗಳು ಅಥವಾ ಇದಕ್ಕೆ ಏನು ಗೊತ್ತಿದ್ರೂ ಸುಮ್ಮನೆ ಇದ್ದಾರೋ ಗೊತ್ತಿಲ್ಲ. ಯಾಕೆ ಈ ರೀತಿ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. BEO ಆಗಲಿ ಅಥವಾ DDP ಆಗಲಿ ಇತ್ತ ಕಡೆ ಹರಿಸದೇ ಇರೋದು ಭಾಳಷ್ಟು ಬೇಸರದ ಸಂಗತಿ. ಇಂಥ ಒಂದು ಸರ್ಕಾರಿ ಕಟ್ಟಡಗಳು ಈ ರೀತಿ ಆದರೆ ಯಾಕೆ ಸರ್ಕಾರ
ಯಾರೂ ಕೇಳದ ಹಾಗೆ ಇರುವಂಥ ಅಧಿಕಾರಿಗಳಿಗೆ ಏನು ಹೇಳಬೇಕು? ಏನಾದರೂ ಅಪಾಯ ಆಗಿದ್ದೇ ಆದರೆ ಎಷ್ಟೊಂದು ಅವಘಡ ಆಗುತ್ತೆ ಅನ್ನೋದು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಂಥ ಕಟ್ಟಡವನ್ನು ಕೂಡಲೇ ಕೆಡವಿ ಸ್ವಚ್ಛಗೊಳಿಸಬೇಕು. ನೋಡ್ತಾ ಇರ್ಬೋದು ವಿಜುವಲಲ್ಲಿ ಯಾವ ರೀತಿ ಅಪಾಯ ಇದೆ ಅಂತ. ಶಾಲೆಯ ಒಳಗಡೆ ದೃಶ್ಯ ಇದು. ಈ ರೀತಿಯಾಗಿ ಮೇಲ್ಛಾವಣಿ ಈಗೋ ಆಗೋ ಬಿದ್ದು ಹೋಗುವಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಕಂಡರು, ಕೇಳಿದರು, ನೋಡಿದರು ಇತ್ತ ಕಡೆ ಗಮನ ಕೊಡದ ಮೇಲಾಧಿಕಾರಿಗಳು. ಇದಕ್ಕೆ ಯಾರು ಕಾರಣ ಅಂತ ಹೇಳ್ಬೋದು? ಏನು SDMC ಕಮಿಟಿನೋ, ಏನು ಶಾಲಾ ಮುಖ್ಯ ಶಿಕ್ಷಕರು ಅವರಿಗೆ ಮೇಲಾಧಿಕಾರಿಗಳು ತಿಳಿಸಿಲ್ಲೋ? ಇದು ಏನಾದರೂ ಹೆಚ್ಚು ಕಡಿಮೆಯಾಗಿ ಮಕ್ಕಳಿಗೆ ಏನಾದರೂ ಬಿದ್ದಿದೆ ಆದರೆ ಎಂಥ ದೊಡ್ಡ ಅಪಾಯವನ್ನು ಎದುರಿಸಬೇಕಾಗತ್ತೆ ಅನ್ನೋದು ಮೇಲಾಧಿಕಾರಿಗಳು ಗಮನಿಸಬೇಕು.